ನಮಗಾಗಿ ಒಂದು ಪೆನ್ನು ಪೆನ್ಸಿಲ್ ತಂದಿಲ್ಲ ಅಂದ್ರೆ ಏನ್ ಕಾಲೇಜ್? ನೀವು ಪ್ರಣಾಳಿಕೆ ಓದುವಾಗಲೇ ನೋಟ್ಸ್ ಅಲ್ಲಿ ಇಟ್ಕೊಂಡು ಓದಿದ್ರಿ. ಇನ್ನು ಭಾಷಣದಲ್ಲಿ ನಿಮ್ಗೆ ನೋಡಿದ್ರೆ ಮಾಡಕ್ ಬರಲ್ಲ ಅಂದ್ಮೇಲೆ ಅಧಿಕಾರ ಹೇಗೆ ಮಾಡ್ತೀರಾ? ಜನರ ಕ್ವಶನ್ ಹೇಳ್ತಾರೆ ಬಿಕಾಸ್ ಅವ್ರ ಜೊತೆ ಜಾಸ್ತಿ ಜನ ಇದ್ದಾರೆ, ಆಮೇಲೆ ಅವರೇ ಗೆಲ್ಬೋದು ಅಂತ ಅನ್ಕೋತೀರಿ. ಎಲ್ಲರ ಪ್ರಕಾರ ಅವರೇ ಗೆಲ್ತಾರೆ. ಇಬ್ರು. ಸೊ ಅವರು ನಿಮ್ಮ ಅಪೋಸಿಟ್ ಪಾರ್ಟಿಯವರು ಒಬ್ರು ಕೊಟ್ಟಿದ್ದಾರೆ. ಅಂದ್ರೆ ನೀವು ಮಹಿಳೆಯರಿಗೆ ಮೊದಲ ಆದ್ಯತೆ ಮಹಿಳಾ ಕ್ಯಾಂಡಿಡೇಟ್ ಇದ್ದಾರೆ. ನೀವು ಎಲ್ಲದಕ್ಕೆ ಯಾವ ಸ್ಟ್ರಾಟಜಿಯನ್ನು ಮಾಡಿದ್ದೀರಾ? ಗೆಲ್ತೀರಾ? ಫಸ್ಟ್ ಆಫ್ ಆಲ್ ಭರವಸೆ ಇದೆಯಾ? ಭರವಸೆ ಅಂತೂ ತುಂಬಾನೇ ಇದೆ. ಯಾಕಂದ್ರೆ ನಾವೆಲ್ಲ ಮಾಡ್ತಾ ಇದ್ದೀವಿ, ಯಾವ ಮಾಡ್ತೀರಾ ಏನೇನು ತಗೊಂಡೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಐಡಿಯಾಸ್ಗೆಲ್ಲ ನಮಗೆ ವೋಟರ್ಸ್ ನಮ್ಗೆ ಸಪೋರ್ಟ್ ಮಾಡಿದ್ರೆ ವಿ ಕ್ಯಾನ್ ಮೂವ್ ಫಾರ್ವರ್ಡ್ ಅಂಡ್ ಟೇಕ್ ದ ನೆಕ್ಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಲೇಡಿ ಡಾನ್ ಅಂತಾನೆ ಕರಿಬಹುದು ನಾವು. ಸೊ ಎಲ್ಲ ಇಡೀ ಕಾಲೇಜಿಗೂ ಒಂದು ರೀತಿಯಲ್ಲಿ ಕಳಶ ಇದ್ದಂಗೆ ಅವರು ಕೂಡ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವ್ರ ಒಪಿನಿಯನ್ ಏನು ಅಂತ ಕೇಳ್ಕೊಬೇಡ. ಬನ್ನಿ ಮೇಡಮ್ ಒಂಚೂರು. ಥ್ಯಾಂಕ್ ಯು ಹಾಯ್ ಮೇಡಮ್, ನಮಸ್ಕಾರ. ಚೆನ್ನಾಗಿದ್ದೀರಾ? ನಾವು ಹಿತನ ನಾಯಕ ಅಂತೇಳಿ ಗ್ರೌಂಡ್ ಕೊಟ್ಬಿಡ್ತಾ ಇದ್ದೀವಿ. ಸೊ ಎಲೆಕ್ಷನ್ ಅಲ್ಲಿ ನೀವು ಕಂಡಕ್ಟ್ ಮಾಡ್ತಾ ಇದ್ದೀರಾ, ಪ್ಲಾನ್ಗಳು ಮಾಡ್ತಾ ಇದ್ದೀರಾ, ಗೆಲ್ಲುವ ಭರವಸೆ ಇದೆಯಾ ನಿಮಗೆ? ತುಂಬಾ ಇದೆ ಸರ್. ಗ್ಯಾರಂಟಿ ಗೆಲ್ತೀರಾ? ಗೆಲ್ಲೋದಕ್ಕೋಸ್ಕರ ಏನೆಲ್ಲ ಸ್ಟ್ರಾಟಜಿ ಮಾಡಿದ್ದೀರಾ? ಅಂದ್ರೆ ನೀವು ಬಿಟ್ಕೊಂಡು ಬಿಟ್ಕೊಡ್ತಾ ಇಲ್ಲ ನಿಮ್ಮ ಪಕ್ಷದಿಂದ. First election in the history of BRICS 2024. The two party has been registered. One is Student Forum Party, that is SFP, and the next one is Aurora Brigade Party, that is ABP. ಸೊ ಅತ್ಯದ್ಭುತವಾದಂತಹ ಹೋರಾಟಗಳು ನಡೀತಾ ಇದೆ. ಸೊ ಈ ಎಲೆಕ್ಷನ್ ಸ್ಟಾರ್ಟ್ ಆಗಿ ಅರೌಂಡ್ ನಮಗೆ ಗೊತ್ತಿರೋ ಪ್ರಕಾರ 20 days ಮೇಲಾಯಿತು. ಪಾರ್ಟಿ ರಿಜಿಸ್ಟ್ರೇಷನ್ ಅಂಡ್ ಕ್ಯಾಂಡಿಡೇಟ್ ಅನೌನ್ಸ್ಮೆಂಟ್ ಅಂಡ್ ನಾಮಪತ್ರ ವೆರಿಫಿಕೇಶನ್ ಅಂಡ್ ಆಲ್. ಸೊ ಇವತ್ತು ಫೈನಲ್ ಆಗಿ 4:15 ಬಹಿರಂಗ ಪ್ರಚಾರ ಇಲ್ಲಿಗೆ ಅಂತ್ಯ ಆಗುತ್ತೆ. ಬಹಿರಂಗ ಪ್ರಚಾರಕ್ಕೆ ಎರಡೂ ಪಾರ್ಟಿಯವರು ಕೂಡ ಅವಕಾಶವನ್ನ ಕೊಟ್ಟಿದ್ದೀವಿ. ಆಮೇಲೆ ಎರಡೂ ಪಾರ್ಟಿಯ ಕ್ಯಾಂಡಿಡೇಟ್ ಅನ್ನು ಇಲ್ಲಿ ನಿಲ್ಲಿಸ್ತೀವಿ. ಜುಗಲ್ಬಂದಿ ಇಂಟ್ರೆಸ್ಟ್ ಇಲ್ಲ. Okay, so we need the opportunities we need. We'll give it to you. And then other thing, first month alene ನಾವು ಕಾಲೇಜ್ ಸ್ಟಾರ್ಟ್ ಆದಾಗಿಂದ all the teachers are telling scale ಇಲ್ಲ, red pen ಇಲ್ಲ, pencil ಇಲ್ಲ, eraser ಇಲ್ಲ, glass paper ಇಲ್ಲ, or some other thing. So we are thinking if we win, ನೀವು ನಮ್ಮನ್ನ ಗೆಲ್ಸಿದ್ರೆ ನಾವು ಒಂದು ಚಿಕ್ಕ ಸ್ಟೇಷನರಿ ಶಾಪ್ ನ ಇಲ್ಲಿ ಇವಾಗ ಗೊತ್ತಿರೋ ಹಾಗೆ ನಮ್ ಲಂಚ್ ಬ್ರೇಕ್ ಅಲ್ಲೂ ಆಚೆ ಹೋಗಕ್ಕೆ ನಮಗೆ ಪರ್ಮಿಷನ್ ಕೂಡ ಇಲ್ಲ. ಫಾರ್ ದಟ್ ವಿ ಆರ್ ಥಿಂಕಿಂಗ್ ಆಫ್ ಡೂಯಿಂಗ್ ಅಂಡ್ ಬಿಲ್ಡಿಂಗ್ ಅ ಕ್ಯಾಂಟೀನ್ ಓವರ್ ಹಿಯರ್. Thank you so much. And then as you guys know that Saturdays half of the day we'll have tests or something. In that monthly once when we are free, we are thinking of showing you guys a movie or an day and then as you know ಮೊನ್ನೆ ಹರ್ಷಿತನ ಯಾರ ಸೈಜ್ ತಗೊಳಕ್ ಬಂದ್ರು ನಿಮ್ ಹುಡೀಸ್ ಗೆ. ಆ ಹುಡೀಸ್ ಅಲ್ಲಿ your names are not customized I guess. So ನಾವು ಲಂಚ್ ಬ್ರೇಕ್ ಅವ್ರಿಗೆ 1 o'clock ಇಂದ 2 o'clock ವರೆಗೂ ಆಚೆ ಹೋಗೋದಕ್ಕೆ ಬಿಡಲ್ಲ. ಅದಕ್ಕೆ ನಾವು 1 ಇಂದ 1:30 ವರೆಗೂ ಆಚೆ ಹೋಗೋ ತರ ಪರ್ಮಿಷನ್ ಕೊಡ್ತೀವಿ. ಅಂದ್ರೆ ಸಡನ್ ನಾವೇ ಕೇಳಿ ಅಂತ ಓವರ್ ಆಲ್ ನನಗೆ ಅನ್ಸುತ್ತೆ ಯಾವುದೇ ಎರಡು ಗ್ರೂಪ್ ಇಂದ ಯಾವುದೇ ಪಾರ್ಟಿ ಬಂದ್ರು ಬ್ರಿಕ್ಸ್ ಇನ್ನೂ ಉನ್ನತ ಸ್ಥಾನಕ್ಕೆ ಏರತ್ತೆ ಅಂತ ನನಗೆ ಅನಿಸ್ತಿದೆ. ಕಂಟಿನ್ಯೂ ಬ್ರೇಕ್ ಬೇಕಾಗಿತ್ತು. ಕ್ಯಾಂಟೀನ್ ಬೇಕಾಗಿತ್ತು, ಆಮೇಲೆ ಮಂತ್ಲಿ ಟೆಸ್ಟ್ ಬೇಕಾಗಿತ್ತು. ವಾರ ಟೆಸ್ಟ್ ಆಗ್ತಾ ಇಲ್ಲ. ಹೇಳಿದ್ದು ಅವರು 1 month ಟೆಸ್ಟ್ ಹೇಳಿದ್ದು, ಸಾಟರ್ಡೆ ಟೆಸ್ಟ್ 1 month ಟೆಸ್ಟ್ ಹೇಳಿದ್ರೆ ಆಗುತ್ತೆ. ಆಮೇಲೆ ಕ್ಲಿಯರ್ ಆಗಿ ನಾವು ಆನ್ಸರ್ ಕೊಡ್ಬೋದು. ಕೇಳಿಸ್ಕೋಬೇಕು.
1 hour ಇಂದ ಫೈಟ್ ಮಾಡ್ತಾ ಇದೀವಿ. ನಮ್ಮ ಸ್ಟೇಟ್ಮೆಂಟ್ಸ್ಗೆ ನಾವು ಸ್ಟ್ಯಾಂಡ್ ಕೂಡ ತಗೊಂಡಿದ್ದೀವಿ. ನಿಮ್ಗೆ ನಿಮ್ ಸಜೆಷನ್ಸ್ ನ ತಗೊಳಕ್ ನಾವು ವೆಲ್ಕಮ್ ಕೂಡ ಇದೀವಿ. ನಿಮ್ ಸಜೆಷನ್ ಏನಿದ್ರು ಹೇಳ್ಬೋದು. ಇವಾಗ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ವೋಟ್ ಮಾಡಿ ನಮಗೆ. ನಾವು ಪಕ್ಕ ನಿಮ್ ಎಕ್ಸ್ಪೆಕ್ಟೇಷನ್ಸ್ ನ ಕಮ್ಮಿ ಮಾಡೋದು. ಇಲ್ಲಂದ್ರೆ ಸ್ವಲ್ಪ ಅವರ ಏನಂದ್ರೆ ಅವ್ರಿಗೆ ಸ್ವಲ್ಪ ಭಯ ಆಗತ್ತೆ. ಸೊ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಒಂದ್ ಸಜೆಷನ್ ಬಾಕ್ಸ್ ಅಂತ ಹೇಳಿ ಅದರಲ್ಲಿ ಅವ್ರ ಸಜೆಷನ್ ಅವರು ಬರ್ದಿ ಬಾಕ್ಸ್ ಒಳಗಡೆ ಹಾಕ್ತಾರೆ. ಸೊ ನೀವು ಅದನ್ನ ವೀಕ್ಲಿ ತೆಗ್ದಿ ಅವ್ರ ಸಜೆಷನ್ ಏನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದು ಕಾಲೇಜಲ್ಲಿ ಅಂತ. ಅವರ ಭವಿಷ್ಯ ಇದರಲ್ಲಿದೆ. 95.12% ವೋಟಿಂಗ್ ಆಗಿದೆ. ಸೊ ನಾಡಿದ್ದು ಕೌಂಟಿಂಗ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಕಾಣೋಣ. ಅಲ್ಲಿವರೆಗೂ ಥ್ಯಾಂಕ್ ಯು. ಸೊ ಹಾವು ಏಣಿನ ಆಟದಲ್ಲಿ ಮೊದಲನೇ ಸುತ್ತಿನಲ್ಲಿ ಮುಂದೆ ಇದ್ದವರು ಈ ಸುತ್ತಲ್ಲಿ ಹಿಂದೆ ಇದ್ದಾರೆ. ಈ ಸುತ್ತಲ್ಲಿ ಮುಂದೆ ಇದ್ದವರು ಮೊದಲನೇ ಸುತ್ತ ಹಿಂದೆ ಇದ್ದಾರೆ. ಸೊ ಈ ಸುತ್ತಿನಲ್ಲಿ ಆದಿತ್ಯ ಎಂ 5 ಓಟು, ಅಮೃತ 6 ಓಟು, ಸಾಯಿ ಪ್ರೇಮ್ ರೆಡ್ಡಿ 3 ಓಟು, ನಂದನ್ 5 ಓಟು, ನಿಮಿತ್ 5 ಓಟು, ಪಾರ್ಥಿಶ್ 4 ಓಟು, ಸಾನ್ವಿ 4 ಓಟು, ಸಾತ್ವಿಕ್ ಹೆಸರಾವ್ 4 ಓಟು, ಗಗನ್ ಚಂದ್ರ 5 ಓಟು, ಯುಕ್ತ 4 ಓಟು. ಸೊ ಎಬಿಪಿ ಅವರು ಹಿಂದೆ ಇದ್ದಾರೆ. SFP ಅವರು ಈ ರೌಂಡ್ ಅಲ್ಲಿ 2ನೇ ಸುತ್ತಿನಲ್ಲಿ ಮುಂದೆ ಇದ್ದಾರೆ. ಕೊನೆಯ ರೌಂಡ್ ಅಲ್ಲಿ ಏನಾಗುತ್ತೆ ಅಂತ ಕಾಣೋಣ. ಇದು ಕೊನೆಯ ರೌಂಡ್. ಸೊ ಹಾವು ಏಣಿನ ಆಟದಲ್ಲಿ ಮೊದಲನೇ ಸುತ್ತಿನಲ್ಲಿ ಮುಂದೆ ಇದ್ದವರು ಈ ಸುತ್ತಲ್ಲಿ ಹಿಂದೆ ಇದ್ದಾರೆ. ಈ ಸುತ್ತಲ್ಲಿ ಮುಂದೆ ಇದ್ದವರು ಮೊದಲನೇ ಸುತ್ತ ಹಿಂದೆ ಇದ್ದಾರೆ. ಸೊ ಈ ಸುತ್ತಿನಲ್ಲಿ ಆದಿತ್ಯ ಎಂ 5 ಓಟು, ಓಟು ಜಾಸ್ತಿ ಬಂದಿದೆ. SFP ಅನ್ನು ಆಡಳಿತ ಪಕ್ಷವಾಗಿ ಘೋಷಿಸ್ತಾ ಇದ್ದೀವಿ. ಪ್ರತಿ ಎಲೆಕ್ಷನ್ನಲ್ಲೂ ಕಡ್ಡಾಯವಾಗಿ ಮತದಾನ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಎಂಬ ಹೆಸರಿನವಳಾದ ನಾನು ಭಾರತದ ಅಖಂಡತೆ ಮತ್ತು ಏಕತೆಯನ್ನು ಕಾಪಾಡುತ್ತೇನೆಂದು, ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನೂ ಒಂದೇ ದೃಷ್ಟಿಯಲ್ಲಿ ನೋಡುತ್ತೇನೆಂದು, ಹೆಣ್ಣು ಮಕ್ಕಳ ಘನತೆ ಮತ್ತು ಗೌರವಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಳ್ಳುತ್ತೇನೆಂದು. I always stand by the students to solve their problem. To uplift the name of the Bricks Academy to a highest level. All the students as my brothers and sisters. Prevent students from falling into bad. ಹಾಗೂ ನ್ಯಾಯೋಚಿತವಾಗಿ ಧರ್ಮೋಚಿತವಾಗಿ ನ್ಯಾಯಯುತವಾದ ಆಡಳಿತವನ್ನು ನಡೆಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. Sovereign, socialist, secular, democratic, republic, and to secure to all its citizens justice, social, economic, and political liberty of thought, expression, belief, faith, and worship, equality of status, and of opportunity, and to promote among them all
assurity,